ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ ವ್ಲಾಗ್ಸ್. ಇವತ್ತು ಕೂಡ ಆನ್ಲೈನಿಂದ ಸೀರೆ ಬಂದಿದೆ, ಬುಕ್ ಮಾಡಿದ್ದು. ಸೊ ಅದನ್ನು ಇವಾಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಸುಮಾರಷ್ಟು ಜನ ಕೇಳಿದ್ರಿ ಪರ್ಟಿಕ್ಯುಲರ್ಲಿ ಸೀರೆದು ಲಿಂಕ್ ಕಳಿಸಿ ಅಂತ. ಅವರಿಗೆ ನಾನು ಲಿಂಕ್ನ ಕಳಿಸಿದ್ದೀನಿ. ನಿಮ್ಗೆ ಯಾರಿಗಾರು ಸೀರೆ ಲಿಂಕ್ ಅಥವಾ ಎಲ್ಲಿಂದ ಬುಕ್ ಮಾಡಿದೆ ಅನ್ನೋದೇನಾದ್ರು ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ನಾನು ಅದನ್ನು ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಆ್ಯಂಡ್ ನೀವು ಆನ್ಲೈನಿಂದ ಅಥವಾ ಇನ್ಸ್ಟಾಗ್ರಾಮಿಂದ ಯಾರನ್ನಾರು ಬುಕ್ ಮಾಡ್ತಾ ಇದ್ದೀರಾ ಅಂದರೆ ಪರ್ಟಿಕ್ಯುಲರ್ ಆಗಿ ನೋಡ್ಕೊಳ್ಳಿ, ಪೇಜ್ ಜೆನ್ಯೂನ್ ಇದೆಯಾ, ಯಾವುದೇ ಫೇಕ್ ಐ ಡಿ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸೀರೆನ ಬುಕ್ ಮಾಡ್ಕೊಳ್ಳಿ. ಒಂದು ಕಮ್ಮಿ ಬೆಲೆಗೆ ತುಂಬ ಚೆನ್ನಾಗಿರೋ ಸೀರೆ ಕೊಡ್ತಾ ಇದ್ದಾರೆ ಅಂದರೆ ಅದು 100% ಜೆನ್ಯೂನ್ ಅಲ್ಲ ಅಂತ ಅರ್ಥ ಮಾಡ್ಕೊಬೇಕಾಗತ್ತೆ. ಅವ್ರ ಫಾಲೋವರ್ಸ್ನ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅವ್ರನ್ನ ಪೋಸ್ಟ್ಗಳನ್ನ ಚೆಕ್ ಮಾಡಿ, ಹಾಗೆ ಅವರು ಕಸ್ಟಮರ್ ರಿವ್ಯೂಗಳನ್ನ ಹಾಕಿರ್ತಾರೆ ಹೈಲೈಟ್ಸಲ್ಲಿ, ಚೆಕ್ ಮಾಡ್ಕೊಳ್ಳಿ. ಅವನ್ನೆಲ್ಲ ಚೆಕ್ ಮಾಡಿ ನೀವು ಆಮೇಲೆ ಸೀರೆ ಅಥವಾ ಬೇರೆ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಡೈರೆಕ್ಟು ಶಾಪಲ್ಲೇ ಶಾಪಿಂಗ್ ಮಾಡಿ. ಇಲ್ವ ಯಾರು ಜೆನ್ಯೂನ್ ಇದ್ದಾರೆ ಅಂತ ಬೇರೆಯವ್ರು ಯಾರು ರೆಫರ್ ಮಾಡಿದ್ರೆ ಅಂಥವ್ರ ಹತ್ರ ತೊಗೊಳ್ಳಿ. ಸುಮ್ಮನೆ ಬೇರೆ ಯಾವುದೋ ಫೇಕ್ ಐ ಡಿಗೆ ನೀವು ದುಡ್ಡು ಕಳಿಸ್ಬಿಟ್ಟು ಆಮೇಲೆ ಆ ಕಡೆ ಪ್ರಾಡಕ್ಟು ಇಲ್ಲ, ದುಡ್ಡು ಇಲ್ಲ ಅಂತ ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ನಾನು ಇದನ್ನು ಆನ್ಲೈನಿಂದ ತರಿಸಿದ್ದು. ಸೀರೆ ಬಂದ್ಬಿಟ್ಟು 1755 ರೂಪಾಯಿ ಆಯಿತು, ಡೆಲಿವರಿ ಚಾರ್ಜಸ್ ಎಲ್ಲ ಸೇರಿಸಿ. ಸೊ ಆಫರ್ ಇತ್ತು, 10% ಏನೋ ಆಫರ್ ಇತ್ತು. ಇದು ಸಿಲ್ಕ್ ಸ್ಯಾರಿ. ಸೊ 2 ಸೀರೆ ತರಿಸಿದ್ವಿ ನಾವು. ಸೊ ಇವಾಗ ಹಾಸ್ಪಿಟಲಿಗೆ ಬಂದಿದ್ದೀವಿ. ಮಳೆ ಅಂತೂ ನಿಲ್ತಾನೆ ಇಲ್ಲ ನಮ್ಮೂರಲ್ಲಿ, ಜರಿ ಹಿಡಿತಾನೇ ಇದೆ. ಬಟ್ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ಮಳೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಬಿಸಿಲು ಕಂಡೆ ನಾವು ಎಷ್ಟೋ ದಿನ ಆಗೋಗಿದೆ. ಇಂಥ ಬಯಲುಸೀಮೆಯಲ್ಲೂ ಈ ಥರ ಮಳೆ ಬರುತ್ತೆ ಅಂತ ನಾನಂತೂ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಮಳೆ ಬರ್ತದೆ ಈ ಸಲ. ಸೊ ಇವಾಗ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಅಂದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಇದು ನಮ್ಮೂರಿನ ಗೌರ್ಮೆಂಟ್ ಹಾಸ್ಪಿಟ್ಲು. ಪಾಪಗೆ 1.5 ವರ್ಷಕ್ಕೆ ಒಂದು 3 ವ್ಯಾಕ್ಸಿನ್ ಇತ್ತು. ಸೊ ಅದನ್ನು ಹಾಕ್ಸೋಣ ಅಂತ ಬಂದಿದ್ದೀವಿ. 9 ಮಂತ್ಸ್ಗೆ ಹಾಕ್ಸಿದ್ದು ವ್ಯಾಕ್ಸಿನ್ನು. ಅದಾದಮೇಲೆ 1.5 ವರ್ಷಕ್ಕಿದೆ. ಇವಾಗ ಹಾಕ್ಸೋಣ ಅಂತ ಬಂದಿದ್ವಿ. 3 ವ್ಯಾಕ್ಸಿನ್ ಇದೆ ಇವಾಗ ಅವನಿಗೆ ತೋಳ್ಗೊಂದು ಕೊಡ್ತಾರೆ, ತೊಡೆಗೆ 2 ಕೊಡ್ತಾರೆ. ಸೊ ಈ ಸಲ ತುಂಬ ನೋವಾಗುತ್ತೆ ಅಂತ ಹೇಳ್ತಾಯಿದ್ರು ನರ್ಸು. ಸೊ ವ್ಯಾಕ್ಸಿನ್ ಎಲ್ಲ ಚೆಕ್ ಮಾಡ್ತಾಯಿದ್ರು, ಇದೆಯಾ ಇಲ್ವಾ, ಸ್ಟಾಕ್ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿದ್ರು. ಅವೈಲಬಲ್ ಇದೆ ಅಂತ ಅಂದಮೇಲೆ ಹಾಕ್ತೀವಿ ಅಂತ ಹೇಳಿದ್ರು. ಸೊ ಇವಾಗ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ರು ಯಾವ್ಯಾವ ಕೈಗೆ ಕಾಲಿಗೆ ಎಷ್ಟೆಷ್ಟು ಹಾಕ್ತೀವಿ, ಯಾವ್ಯಾವ್ದು ಹಾಕ್ತಾಯಿದ್ದೀವಿ ಅಂತ. ನೆಕ್ಸ್ಟ್ ಇವಾಗ ನಾವು 1.5 ವರ್ಷದ್ದು ವ್ಯಾಕ್ಸಿನ್ ಹಾಕ್ಸಿದ್ಮೇಲೆ ನೆಕ್ಸ್ಟ್ ಇನ್ನು 6 ಇಯರ್ಸ್ಗಿದೆ. 6 ಇಯರ್ಸ್ಗೆ ಅಂದರೆ ಡೈರೆಕ್ಟ್ ಸ್ಕೂಲಲ್ಲಿ ಇರುತ್ತೆ, ಸ್ಕೂಲಲ್ಲೇ ವ್ಯಾಕ್ಸಿನ್ ಹಾಕ್ಕೊಡ್ತಾರೆ. ಇಫ್ ಇನ್ ಕೇಸ್ ಸ್ಕೂಲಲ್ಲಿ ಮಿಸ್ ಆಯಿತು ಅಂತಂದರೆ ನೀವು ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಹಾಕಿಸ್ಕೊಬೇಕಾಗತ್ತೆ. ಅಲ್ಲಿವರೆಗೂ ಇನ್ಯಾವುದೂ ವ್ಯಾಕ್ಸಿನೇಷನ್ಸ್ ಇಲ್ಲ. 6 ವರ್ಷದವರೆಗೂ ಪ್ರೈವೇಟಲ್ಲಿ ಏನಾದರೂ ಅವೈಲಬಲ್ ಇದ್ದರೆ ಅದು ಹಾಕಿಸ್ಕೊಳ್ಳೋದು ಬಿಡೋದು ನಮ್ಮ ಇಷ್ಟ ಅಂತ ಅವ್ರು ಹೇಳಿದ್ರು. ಸೊ ಇನ್ನು ನೆಕ್ಸ್ಟ್ 6 ತಿಂಗಳಿಗೆ ಅವ್ರಿಗೆ ವೈಟಮಿನ್ ಎ ಡ್ರಾಪ್ಸ್ ಬರುತ್ತೆ, ಅದನ್ನು 6 ತಿಂಗಳಿಗೆ ಹಾಕಿಸ್ಕೊಂಡು ಹೋಗ್ಬೇಕು ನಾವು, ಅಷ್ಟು ಹೇಳಿದ್ರು. ಅವನಿಗೆ ಈಗ ಒಂದು ಡ್ರಾಪ್ಸು ಮತ್ತು ಒಂದು ಶಿರಪ್ಪು ಮತ್ತು 2 ಕಾಲಿಗೆ 1 ಕೈಗೆ ಇಂಜೆಕ್ಷನ್ಸ್ ಇಷ್ಟಿತ್ತು. ಬಲಗಾಲಿಗೆ ಕೊಟ್ಟಂಥ ಇಂಜೆಕ್ಷನ್ ಅಷ್ಟು ಪೇಯ್ನ್ ಬರಲ್ಲ. ಬಟ್ ಎಡಗಾಲಿಗೆ ಕೊಡ್ತಾರಲ್ಲ ಅದಂತೂ ತುಂಬ ಪೇಯ್ನ್ ಬರುತ್ತೆ. ಮಗು 2 ದಿನ ಕುಂಟುತ್ತೆ, ಜ್ವರ ಬರುತ್ತೆ. ಹೋಗ್ತಿದ್ದಂಗೆ ಜ್ವರದ್ದು ಶಿರಪ್ ಹಾಕೊಳ್ಳಿ ಅಂತೆಲ್ಲ ಹೇಳಿದ್ರು. ಸೊ ಅವ್ರು ಹೇಳ್ದಂಗೆ ಆಯಿತು. ಈ ನನ್ನ ಮಗ ಬಹಳ ಖುಷಿಯಾಗಿದ್ದ. ಸೊ ಅಲ್ಲಿ ಕೂರಿಸ್ಕೊಂಡು ಇಂಜೆಕ್ಷನ್ ಕೊಡ್ತವ್ರೆ ಅಂತ ಗೊತ್ತಾದಾಗಲೇ ಒಂದು ಸ್ವಲ್ಪ ಗಾಬರಿ ಆಗಿಬಿಟ್ಟಿದ್ದ. ನಾನು ಅಂದ್ಕೊಂಡೆ 2 ಇಂಜೆಕ್ಷನ್ ಕೊಡ್ತಾರೆ, ಕಾಲಕ್ಕೆ ಕೊಡ್ತಾರೆ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಚಳಿ ಇತ್ತಲ್ಲ, ವೆದರ್ ಸ್ವಲ್ಪ ಕೂಲ್ ಆಗಿತ್ತಲ್ಲ ಅಂದ್ಬಿಟ್ಟು ನಾನು ಫುಲ್ ತೊಳೆದು ಒಂದು ಶರ್ಟ್ ಹಾಕ್ಕೊಂಡೋಗಿದೆ. ಅವರು ಕೈಗೂ ಕೊಡ್ತೀನಿ ಅಂತಂದರು. ಸೊ ಹಾಗಾಗಿ ಅವನಿಗೆ ಅಲ್ಲೇ ಶರ್ಟ್ ಬಿಚ್ಚಿ ಟೋಪಿ ಎಲ್ಲ ಬಿಚ್ಚಿಬಿಟ್ಟೆ. ಸೊ ಪಾಪ ತುಂಬ ಅಳ್ತಾಯಿದ್ದ, ತುಂಬ ನೋವಾಗುತ್ತೆ. ಸೊ ಇಂಜೆಕ್ಷನ್ ಕೊಟ್ಟೆ ಆದಮೇಲೆ ಅವ್ನು ಸ್ವಲ್ಪ ನಾರ್ಮಲ್ ಆಗಿದ್ದ. ಬಟ್ ಅವಾಗ ಅವನಿಗೆ ನೋವು ಕಾಣಿಸ್ಲಿಲ್ಲ, ನಡ್ಕೊಂಡು ಆಟಾಡಿಕೊಂಡು ಕುಣ್ಕೊಂಡಿದ್ದ. ಆಮೇಲೆ ನೋವು ಕಾಣಿಸ್ಕೊಂತು ನಿಧಾನಕ್ಕೆ. ಸೊ ಅವ್ನು ಸಮಾಧಾನ ಮಾಡೋದೇ ಒಂದು ದೊಡ್ಡದು ಇದೆ ನಮಗೆ ಕೆಲಸ. ನಾಳೆ ನಾಡಿದ್ದು ಒಂದಿನ 24 ಅವರ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 24 ಅವರ್ಸ್ ಆದಮೇಲೆ ನಿಧಾನಕ್ಕೆ ಅದೇ ಡೌನ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಅವರು ಇಂಜೆಕ್ಷನ್ನ ಹಾಕ್ತಾಯಿದ್ದಾರೆ. ತುಂಬ ಅಳ್ತಾ ಇದ್ದ, ಅಷ್ಟು ನೋವಾಗುತ್ತೆ ಇಂಜೆಕ್ಷನ್ ಡೀಪಾಗಿ ಹಾಕೋದಲ್ವಾ.
ಸೊ ಇಂಜೆಕ್ಷನ್ ಅವ್ರು ಹಾಕೋದು ಮಂಗಳವಾರ ಮತ್ತು ಗುರುವಾರ 2 ದಿನ ವೀಕಲ್ಲಿ. ಸೊ ನಾವು ಅಂದ್ಕೊಂಡಿದ್ವಿ ಗುರುವಾರ ಹಾಕ್ಸೋಣ ಅಂತ ಅಂದ್ಕೊಂಡಿದ್ವಿ, ಆಮೇಲೆ ಚೇಂಜ್ ಆಯಿತು, ಮಂಗಳವಾರನೇ ಹಾಕಿಸ್ಬಿಡೋಣ ಅಂತ. ಸೊ ಹಾಗಾಗಿ ನಾವು ಸಡನ್ನಾಗಿ ಬಂದಿದ್ದು, ಅಂದರೆ ಜನ ಇರಲಿಲ್ಲ ಅವತ್ತು, ಕಮ್ಮಿ ಇತ್ತು. ಸೊ ವ್ಯಾಕ್ಸಿನ್ ಯಾವುದು ನಾನು ಪ್ರೈವೇಟಲ್ಲಿ 6 ತಿಂಗಳು ಒಂದೇನೋ ಪ್ರೈವೇಟಲ್ಲಿ ಹಾಕಿಸ್ದೆ ಅಷ್ಟೇ. ಅದು ಬಿಟ್ಟರೆ 6 ತಿಂಗಳದಲ್ಲ 7 ತಿಂಗಳದ್ದು ಒಂದು ನಾನು ಪ್ರೈವೇಟಲ್ಲಿ ಹಾಕಿಸ್ದೆ ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೆಲ್ಲ ವ್ಯಾಕ್ಸಿನ್ನು ಗೌರ್ಮೆಂಟಲ್ಲೇ ಹಾಕ್ಸಿರೋದು. ಇನ್ಯಾವುದು ಪ್ರೈವೇಟಲ್ಲಿ ಹಾಕ್ಸೋದನ್ನು ಕೂಡ ನಾನು ಹಾಕ್ಸಲ್ಲ. ಗೌರ್ಮೆಂಟಿಂದ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ಹಾಕಿಸ್ತೀನಿ ಅಷ್ಟೇ. ನಡೆದಾಡ್ತಾ ಇದ್ದ, ನಿದ್ದೆ ಟೈಮ್ ಆಗಿತ್ತು. ಇದು ವ್ಯಾಕ್ಸಿನ್ ಹಾಕಿದ್ಮೇಲೆ ಅವ್ನು ಹಿಂಗೆ ಆಡ್ತಾಯಿದ್ದ, ನಾನು ಆಟ ಆಡಿಸ್ತಿದ್ದೆ ಅಂದ್ಬಿಟ್ಟು ಅಳ್ತಿದ್ದ, ಮತ್ತು ಜೊತೆಗೆ ನಿದ್ದೆ ಕೂಡ ಬಂದಿತ್ತು ಅವನಿಗೆ. ಅವನ್ನ ಮಲಗಿಸ್ಬಿಟ್ಟು ಇವಾಗ ನಾನು ಗುಲಾಬ್ ಜಾಮೂನ್ ಮಾಡೋಣ ಅಂತ ಬಂದೆ. ಪುಟ್ಟ ಎದ್ದೇಳೋದು ಇನ್ನೂ 2-3 ಅವರ್ಸ್ ಆಗುತ್ತೆ. ಅಷ್ಟರಲ್ಲಿ ನಾನು ಗುಲಾಬ್ ಜಾಮೂನ್ ಮಾಡಿ ಮುಗಿಸ್ಬೇಕು. ಸೊ ಅಷ್ಟರಲ್ಲಿ ಆಗಿಬಿಡುತ್ತೆ, ಅದೇನು ತುಂಬ ಟೈಮ್ ತೊಗೊಳ್ಳಲ್ಲ. ಆ್ಯಂಡ್ ಗುಲಾಬ್ ಜಾಮೂನ್ ರೆಸಿಪಿ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಗುಲಾಬ್ ಜಾಮೂನ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಅಂತ ಎಲ್ಲದೂ ನಾನು ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ನೋಡ್ಕೊಳ್ಳಿ, ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಯಾಕೆ ಅಂದರೆ ಒಂದು ಸ್ವಲ್ಪನೂ ಕ್ರ್ಯಾಕ್ ಆಗದೆ ಇರೋಂಗೆ, ಮೇಲ್ಗಡೆ ಒಳಗಡೆನೂ ಚೆನ್ನಾಗಿ ಬೆಂದಿರಬೇಕು ಅಂದರೆ ಕೆಲವೊಂದು ಸ್ಟೆಪ್ನ ನಾವು ಫಾಲೋ ಮಾಡಿದ್ರೆ ಈಸಿಯಾಗಿ ಮಾಡ್ಕೊಬೋದು. ಸೊ ಅದನ್ನೇ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊಬೋದು. ಒಂದೇ ಒಂದು ಕೂಡ ಕಳ್ಕೊಂಡಿಲ್ಲ ಅಥವಾ ಬಿಚ್ಕೊಂಡಿಲ್ಲ. ಜಾಮೂನ್ ತುಂಬ ಚೆನ್ನಾಗಾಗಿದೆ, ಒಳಗಡೆನೂ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಜಾಮೂನೆಲ್ಲ ಮಾಡಿಟ್ಟು ಇಲ್ಲೇ ನಮ್ಮ ಪಕ್ಕದಲ್ಲಿರೋ ಗನ್ನಿ ಹೊಳೆ ತುಂಬೋಗಿತ್ತು, ತುಂಬಿ ಹರಿತಾ ಇದೆ ಅಂತ ಹೇಳಿದ್ರು. ತುಂಬ ಜನ ಅಲ್ಲಿ ಹೊಳೆ ನೋಡೋಕೆ ಹೋಗ್ತಾಯಿದ್ರು, ತುಂಬಿ ಹೋಗಿದೆ ಅಂತ. ಹೇಮಾವತಿಯಿಂದ ಬಿಟ್ಟು ನೀರು ಇಲ್ಲಿಂದನೇ ಹೋಗುತ್ತೆ. ಸೊ ಹಾಗಾಗಿ ಅಲ್ಲಿ ಗೇಟ್ ಓಪನ್ ಮಾಡಿದ್ರಿಂದ ಗನ್ನಿ ಹೊಳೆ ಫುಲ್ಲು ತುಂಬಿದೆ. ಸೊ ಹಾಗಾಗಿ ಗನ್ನಿ ಹೊಳೆ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ರೋಡಂತೂ ಆ ಕಡೆ ಮಳೆ ಉಯ್ದು ಗುಂಡಿ ಬಿದ್ದೋಗ್ಬಿಟ್ಟಿದೆ ಅಷ್ಟು ಮಟ್ಟಿಗೆ. ಆ್ಯಂಡ್ ತುಂಬ ಜನ ಹೊಳೆ ನೋಡೋಕ್ಕೆ, ಆ್ಯಂಡ್ ತುಂಬ ವೆಹಿಕಲ್ಸು, ಜನ, ಮಕ್ಕಳುಗಳು, ದೊಡ್ಡವರು ಎಲ್ಲ ಅಂದರೆ ಎಲ್ಲರೂ ಬಂದಿದ್ರು ನೋಡೋಕ್ಕೆ. ಆ್ಯಂಡ್ ತುಂಬ ದೂರದಿಂದಲೇ ಪಾರ್ಕಿಂಗ್ ಹಾಕಿದ್ರು. ಸೊ 2 ಬ್ರಿಡ್ಜ್ ಇದೆ, ಇದು ಹೊಸ ಬ್ರಿಡ್ಜು, ಆ ಕಡೆದು ಹಳೆ ಬ್ರಿಡ್ಜು. ಆ್ಯಂಡ್ ನಮ್ಮ ಮನೆಯಿಂದ ಇನ್ನೂ ಸ್ವಲ್ಪ ಹಿಂದಕ್ಕೇ ಹೆವಿ ವೆಹಿಕಲ್ಸು ಓಡಾಡೋಂಗಿಲ್ಲ ಅಂತ ಬ್ಯಾರಿಕೇಡ್ ಹಾಕಿದ್ದಾರೆ. ಹೊಳೆ ತುಂಬಿ ಹರಿತಾ ಇರೋದ್ರಿಂದ ಹೆವಿ ವೆಹಿಕಲ್ಸ್ ಯಾವುದೂ ಓಡಾಡೋಂಗಿಲ್ಲ, ಇನ್ಕ್ಲೂಡಿಂಗ್ ಬಸ್ ಕೂಡ. ಹೊಳೆ ನರಸೀಪುರಕ್ಕೆ ಹೋಗೋ ಬಸ್ ಕೂಡ ಇಲ್ಲಿ ಓಡಾಡೋಂಗಿಲ್ಲ, ಬೇರೆ ರೂಟಿಂದ ಬಸ್ ಓಡಾಡಬೇಕು ಅಂತ ಹೇಳಿದ್ದಾರೆ, ಅಷ್ಟು ತುಂಬಿ ಹರಿತಾ ಇದೆ. ಸೊ ಆ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಆ ಕಾಂಪೌಂಡ್ ಒಳಗಡೆ ಎಲ್ಲ ನೀರು ಹೋಗಿದೆ. ಅದು ರೇವಣ್ಣ ಅವ್ರದ್ದು ಮನೆ ಆ್ಯಂಡ್ ಅವರ ಫಾರ್ಮ್ ಹೌಸ್. ತುಂಬ ಈ ಸುದ್ದಿಲಿತ್ತಲ್ಲ, ಅದೇ ಫಾರ್ಮ್ ಹೌಸು. ನೀರು ತುಂಬೋಗಿದೆ, ಅವ್ರ ತೋಟಕ್ಕೂ ಅರ್ಧ ನೀರು ತುಂಬಿಬಿಟ್ಟಿದೆ, ಅಕ್ಕಪಕ್ಕದ ತೋಟದಲ್ಲೆಲ್ಲ ನೀರು ನಿಂತುಬಿಟ್ಟಿದೆ. ಗನ್ನಿ ಹೊಳೆ ಹಿಂಗೆ ತುಂಬಿ ಹರಿತಾ ಇದೆ, ನೋಡೋಕೆ ತುಂಬ ಜನ. ಅದು ಆ ಕಡೆದು ಹಳೆ ಬ್ರಿಡ್ಜು, ಈ ಕಡೆದು ಹೊಸ ಬ್ರಿಡ್ಜು. ಸೊ ಹಿಂಗೆ ಈ ಥರ ಹರಿತಾ ಇದೆ. ಆ್ಯಂಡ್ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಇವನ್ನೆಲ್ಲ ಪ್ರವಾಸಿ ತಾಣಗಳ ಥರ. ಆದರೆ ಅಕ್ಕಪಕ್ಕ ಇರೋರಿಗೆ ತುಂಬ ಕಷ್ಟ, ಅಕ್ಕಪಕ್ಕ ಜಮೀನುಗಳೆಲ್ಲ ನೀರು ತುಂಬಿದೆ. ಸೊ ಈಗ ಒಂದು ಮನೆ ಕೂಡ ಅವರು ಖಾಲಿ ಶಿಫ್ಟ್ ಮಾಡ್ತಾಯಿದ್ರು, ಹೊಳೆ ತುಂಬಿ ಹರಿತಾ ಇರೋದ್ರಿಂದ ಮುಂಜಾಗ್ರತವಾಗಿ ಮನೆ ಖಾಲಿ ಮಾಡಬೇಕು ಅಂತ ಹೇಳಿದ್ರಿಂದ. ಈಗ ನಾವು ವಿಡಿಯೋ ಮಾಡ್ಕೊಂಡಾಗ ಬಂತು ಆ ಸೀನು, ನಾನು ಅದು ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಗಮನಿಸ್ದೆ. ಅವ್ರ ಮನೆ ಖಾಲಿ ಮಾಡಿಕೊಂಡು ಎಲ್ಲದೂ ಸಾಮಾನ ಗಾಡಿಗೆ ತುಂಬ್ತಾಯಿದ್ರು. ಸೊ ಪ್ರಕೃತಿ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅದು ನಿಜವಾಗ್ಲೂ ಅಷ್ಟೇ ಅಪಾಯಕಾರಿ. ಎಲ್ಲೋ ಓದಿದ್ದೆ ನಾನು, ಅದು ನನಗೆ ಅವತ್ತು ನೆನಪಾಯಿತು ಅದು ನೋಡಬೇಕಾದ್ರೆ. ಎಷ್ಟು ಚೆನ್ನಾಗಿದೆ ಅಂತ ನಾವು ಅಂದ್ಕೊತೀವೋ, ಬಟ್ ಅಷ್ಟೇ ಕ್ರೂರವಾಗಿರುತ್ತೆ. ಮತ್ತೊಂದು ಲಾಗ್ ಜೊತೆಗೆ ಸಿಗ್ತೀನಿ, ಬಾಯ್.